ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ಸಿದ್ಧಾರ್ಥ ದವೆ ಅವರು ವಾದವನ್ನು ಮಂಡಿಸಿದ್ದಾರೆ. 7 ಅರ್ಜಿಗಳು ಸಲ್ಲಿಕೆ ಆಗಿದೆ. 7 ಅರ್ಜಿಗಳು ಎಫ್ಐಆರ್ ಓದೋದಕ್ಕೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ದೇಹದ ಮೇಲಿದ್ದ ಗಾಯಗಳ ಬಗ್ಗೆ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ಅಪಾರ್ಟ್ಮೆಂಟ್ನ ಬಳಿ ಡೆಡ್ ಬಾಡಿ ಪತ್ತೆಯಾಗಿತ್ತು. ಹೈಕೋರ್ಟ್ನಲ್ಲಿ ಜಾಮೀನು ಪಡೆದ ಆರೋಪಿಗಳ ವಿರುದ್ಧ ಮೇಲ್ಮನವಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪರ ವಕೀಲ ಸಿದ್ಧಾರ್ಥ ಲುತ್ರಾ ಅವರು ವಾದವನ್ನು ಮಂಡಿಸಿದ್ರಲ್ಲ, ಆ ವಿಚಾರಗಳೆಲ್ಲ ಇಲ್ಲಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದ್ದ ಹಾಗೆ ದರ್ಶನ್ ಪರ ಸಿದ್ಧಾರ್ಥ ದವೆ ಅವರು ವಾದವನ್ನು ಮಂಡಿಸಿದ್ದಾರೆ. ಸಹಜವಾಗಿ ದರ್ಶನ್ ಸೇರಿದಂತೆ 7 ಅರ್ಜಿಗಳು ಈಗ ಎಫ್ಐಆರ್ ಅನ್ನ ಓದಿ ಅಂತೇನೋ ಹೇಳಿದಾರಂತೆ. ಹಾಗೆ ಎಫ್ಐಆರ್ ನಲ್ಲಿ ಇದ್ದಂತಹ ರೇಣುಕಾಸ್ವಾಮಿ ಬ್ರೂಟಲ್ ಮರ್ಡರ್ಗೆ ನೋಡಿ ಅಲ್ಲಿ ಶವ ಸಿಕ್ಕಿದ ಮೇಲೆ ಏನಾಯ್ತು ಅಂತ ಪ್ರಶ್ನೆಯನ್ನ ಪಾರ್ದಿವಾರ್ ಅವರು ಕೇಳಿದ್ದಾರಂತೆ. ಶವ ಸಿಕ್ಕಿದ ಮೇಲೆ ಏನಾಯ್ತು ಅಂತ ನ್ಯಾಯಮೂರ್ತಿ ಪಾರ್ದಿವಾಲ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲೇ ಪ್ರಾಸಿಕ್ಯೂಷನ್ ಅವರು ಇರ್ತಾರೆ, ಈ ಕಡೆಗೆ ಪ್ರತಿವಾದಿಗಳ ವಕೀಲರು ಕೂಡ ಇರ್ತಾರೆ. ಘಟನೆ ಬಗ್ಗೆ ವಿವರಣೆಯನ್ನ ಸಿದ್ಧಾರ್ಥ ಲುತ್ರಾ ಅವರು ಕೊಟ್ಟಿದ್ದಾರೆ. ಶವ ಸಿಕ್ಕಿದ ಮೇಲೆ ಏನಾಯ್ತು, ಆಮೇಲೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೆಂಗ್ ಸಾಕ್ತು, ಹೆಂಗ್ ಸಿಕ್ಕಾಕೊಂಡ್ರು ಇವರೆಲ್ಲ, ಇದನ್ನ ಸಿದ್ಧಾರ್ಥ ಲುತ್ರಾ ಅವರು, ಇವರು ಸರ್ಕಾರಿ ಪರ ವಕೀಲರು, ಇವರು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಿದ್ಧಾರ್ಥ ಲುತ್ರಾ ಪೊಲೀಸರ ಕಾರ್ಯವೈಖರಿ ಮತ್ತು ಈ ಪ್ರಕರಣದಲ್ಲಿ 7 ಆರೋಪಿಗಳ ಪಾತ್ರ ಅದನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಸಾರಾಂಶಗಳನ್ನ ಎಫ್ಐಆರ್ ನಲ್ಲಿ ಸೇರಿಸಲಾಗಿದೆ. ಅಂದ್ರೆ ಅಡಿಷನಲ್ ಚಾರ್ಜ್ ಶೀಟ್ ಬಗ್ಗೆ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಆಗ ಕೆಲ ಡೌಟ್ಸ್ಗಳನ್ನ ಕೂಡ ನ್ಯಾಯಾಧೀಶರು ರೇಸ್ ಮಾಡಿದ್ದಾರೆ. ಆಗ ಆ ಪ್ರಶ್ನೆಗಳಿಗೆ ಹೆಚ್ಚುವರಿ ಸಾರಾಂಶವನ್ನ ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಶೀಟ್ ಅನ್ನು ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಸೊ ನೋಡ್ತಾ ಹೋಗೋಣ. ದರ್ಶನ್ ಪರ ವಕೀಲ ಒಂದ್ ಕಡೆಗೆ ಸಿದ್ಧಾರ್ಥ ಅವರು ವಾದವನ್ನ ಮಂಡನೆ ಮಾಡೋದಕ್ಕಿದ್ದಾರೆ, ಇನ್ನೊಂದು ಕಡೆಗೆ ಲುತ್ರಾ ಅವರ ವಾದ. ಎಲ್ಲಾ ಅಂಶಗಳನ್ನ ಕೋರ್ಟ್ ಹೆಂಗೆ ಪರಿಗಣನೆಗೆ ತೆಗೆದುಕೊಳ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ನಲ್ಲಿ A2 ಓಕೆ. 7 ಕಿಲೋಮೀಟರ್ ಸಿಸಿಟಿವಿಯಲ್ಲಿ 7 ಕಿಲೋಮೀಟರ್ನ ಸಿಸಿಟಿವಿ ರೇಡಿಯಸ್ನಲ್ಲಿ ಹತ್ಯೆಯ ಬಗ್ಗೆ ಗೊತ್ತಾಯಿತು. 4 ಆರೋಪಿಗಳು ಕೋರ್ಟ್ಗೆ ಶರಣಾಗತಿ ಆದ್ರು. ಸ್ಟಾರ್ಟಿಂಗ್ ಇಂದ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 4 ಜನ ಆರೋಪಿಗಳು, ಅದೇ ನಿಖಿಲ್ ನಾಯಕ್, ಕಾರ್ತಿಕ್ ಅಂತೆಲ್ಲ ಬಂದ್ರಲ್ಲ ಅವರು, ಆ ಕ್ಯಾರೆಕ್ಟರ್ಸ್ ಎಂಟ್ರಿ ಆಯ್ತಲ್ಲ, ಅದನ್ನ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಪೊಲೀಸರ ಮುಂದೆ ಶರಣಾಗತಿ ಆದ್ರೂ 4 ಜನ ಆರೋಪಿಗಳು ಅನ್ನೋದನ್ನ ಹೇಳಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಆರೋಪಿಗಳು ಶರಣಾಗತಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಅಂದ್ರೆ ಅದೆಲ್ಲ ಉಲ್ಲೇಖ ಆಗಿದೆ ಎಫ್ಐಆರ್ ನಲ್ಲಿ, ಚಾರ್ಜ್ ಶೀಟ್ ನಲ್ಲಿ ಏನೇನು ಅಂಶಗಳಿದೆ ಅದನ್ನೆಲ್ಲ ಕೋರ್ಟ್ ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳ್ತಾ ಇದೆ. ಕೋರ್ಟ್ಗೆ ಸರ್ಕಾರಿ ಪರ ವಕೀಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಘಟನೆ ಹೇಗಾಯ್ತು, ಎಲ್ಲಾಯ್ತು, ಎಲ್ಲಿಂದ ಅನಾವರಣಗೊಳ್ತು ಅಂತ. ಹಾಗೆ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಬಹುಮುಖ್ಯ ಆರೋಪಿ. ಪ್ರದೋಷ್ದು ಜಾಮೀನು ಕೂಡ ಇವತ್ತು ರದ್ದಾಗುತ್ತಾ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು. ಸೊ ಸರ್ಕಾರಿ ಪರ ವಕೀಲರು ಹೇಳ್ತಾ ಇದ್ದಾರೆ, ಆರೋಪಿಗಳಾದ A15, 16, 17 ಎಲ್ಲ ತಪ್ಪೊಪ್ಕೊಂಡಿದ್ದಾರೆ. ಅದೇ ನಿಖಿಲ್ ನಾಯಕ್, ಕಾರ್ತಿಕ್ ಇದ್ರಲ್ಲ, ಅವ್ರ ಬಗ್ಗೆ ಅಲ್ಲಿ ವಿವರಿಸೋ ಕೆಲಸ ಆಗ್ತಾ ಇದೆ. ಆರೋಪಿಗಳಾದ A15, A16, A17 ಇವರು ತಪ್ಪನ್ನ ಒಪ್ಕೊಂಡಿದ್ದಾರೆ. ಇವ್ರಿಗೆ ದುಡ್ಡು ಕೊಟ್ಟು ಕೊಲೆ ಪ್ರಕರಣವನ್ನ ನೀವು ಮಾಡಿದ್ದು ಅಂತ ಹೋಗಿ ಅಂತ ಹೇಳಿ ಇದೇ ಪ್ರದೋಷ್ ಹೇಳಿರ್ತಾನೆ. ಇದು ನಮಗೆ ಗೊತ್ತಿರುವಂತಹ ಸ್ಟೋರಿ. ಅದನ್ನ ವಿತ್ ಸಾಕ್ಷ್ಯ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ ಪೊಲೀಸರು. ದೊಡ್ಡ ವಾಲ್ಯೂಮ್ನ ಚಾರ್ಜ್ ಶೀಟ್ ಅಂತಿದ್ವಲ್ಲ ನಾವು, 10,000 ಪುಟಗಳ ಚಾರ್ಜ್ ಶೀಟು ಅಂತ, ಅದರ ಹೈಲೈಟ್ಸ್ ಅನ್ನ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹೈಕೋರ್ಟ್ ಆದೇಶದ ಮೇಲೆ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಹೈಕೋರ್ಟು ರೆಗ್ಯುಲರ್ ಬೇಲ್ ಅನ್ನು ಕೊಡ್ತಲ್ವಾ, ಅದನ್ನ ಅಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಎಲ್ಲ ಆರೋಪಿಗಳಿಗೂ, ಅದರಲ್ಲೂ 7 ಆರೋಪಿಗಳಿಗೆ ಫಸ್ಟು ಒಂದೇ ದಿನ ಜಾಮೀನು ಕೊಡ್ಲಾಯ್ತಲ್ಲ, ಆ ವಿಚಾರ. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆದೊಯ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕ್ಷಿ ಇದೆ ಅಂತ ಸರ್ಕಾರಿ ಪರ ವಕೀಲರು ಹೇಳಿದ್ದಾರೆ. ಹೈಕೋರ್ಟ್ ಆದೇಶದ ಮೇಲೆ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಅಂತ ಒಂದ್ ಕಡೆಗೆ, ಇನ್ನೊಂದು ಕಡೆಗೆ ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆದೊಯ್ದಿದ್ದಕ್ಕೆ ಇದೇ ಆರೋಪಿಗಳು ಒಂದು ಆತನನ್ನ ಕಿಡ್ನಾಪ್ ಮಾಡಿಕೊಂಡು ಶೆಡ್ ಕರ್ಕೊಂಡು ಬಂದಿದ್ದಕ್ಕೆ ಸಾಕ್ಷಿ ಇಂತಿಂತದಿದೆ. CCTV ಫುಟೇಜು, ಎಂಟ್ರಿ ಎಕ್ಸಿಟ್ ಪಾಯಿಂಟು, CDR ಇದನ್ನೆಲ್ಲ ಅಟ್ಯಾಚ್ ಮಾಡಿರ್ತಾರೆ. ನಾವು ಬರೀ ಹೇಳ್ತಾ ಇರೋದು ಓರಲ್ ಆರ್ಗ್ಯುಮೆಂಟು. ಹಿಂಗೆ ಹೇಳಬೇಕಾದ್ರೆ ಇದನ್ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಅದಾದ ನಂತರ ಏನೇನಾಯಿತು ಅಂತ ಸ್ಟಾರ್ಟಿಂಗ್ ಇಂದ ರೀಕಾಲ್ ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷಿ ಇದೆ.
ಇವರ ಬೇಲನ್ನು ಯಾಕೆ ರದ್ದು ಮಾಡಬೇಕು ಅನ್ನೋದಕ್ಕೆ ಇವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಲಾಗ್ತಾ ಇದೆ. ವಿಡಿಯೋ ಸಾಕ್ಷ್ಯಗಳನ್ನು ಪಡೆಯಲಾಗಿದೆ. ಹೊಡಿತಾ ಇರೋ ವಿಡಿಯೋ ಸಾಕ್ಷ್ಯಗಳನ್ನು ಪಡೆಯಲಾಗಿದೆ. ಹೈಕೋರ್ಟ್ ಆದೇಶದ ಮೇಲೆ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ತು. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆದೊಯ್ತಾ ಇರೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಇಷ್ಟು ಜನ ಆರೋಪಿಗಳ ವಿಚಾರದಲ್ಲಿ ಪವಿತ್ರ ಮತ್ತು ದರ್ಶನ್ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ರು. ಇದನ್ನ ಕೋರ್ಟ್ ಕೇಳಿತ್ತು. ಇವರಿಬ್ರಿಗೂ ಹೆಂಗ್ ಸಂಬಂಧ, ಪವಿತ್ರ ಏನಾಗಬೇಕು ದರ್ಶನ್ಗೆ ಅಂತೆಲ್ಲ ಕೇಳಿತ್ತು ಕೋರ್ಟು. ಅದಕ್ಕೆಲ್ಲ ರೈಟಿಂಗ್ ಡಾಕ್ಯುಮೆಂಟಲ್ಲಿ ಇದೆ. ಆಮೇಲೆ ಜಡ್ಜ್ ಕೇಳಿದಾರಂತೆ, ನಟನ ಹೆಸರೇನು, ಆಯಿತು ಈ ವ್ಯಕ್ತಿಯ ಹೆಸರೇನು ಅಂತ ಕೇಳಿದ್ದಾರೆ. ಡಿ ಬಾಸ್ ಅಲಿಯಾಸ್ ದರ್ಶನ್ ಅಂತ ಸರ್ಕಾರಿ ವಕೀಲರು ಹೇಳಿದ್ದಾರೆ. ಯಾಕಂದರೆ FIRನಲ್ಲಿ ಹಾಗೆ A2 ಡಿ ಬಾಸ್ ಅಲಿಯಾಸ್ ದರ್ಶನ್ ಅಂತ ಬರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾವುದು ಹೆಸರು ಅಂತ ಕೇಳಿದ್ದಾರೆ. ಡಿ ಬಾಸ ದರ್ಶನ್ನ ಏನು ಹೆಸರು ಅಂತ ಕೇಳಿದ್ದಾರೆ. ಪ್ರಕರಣದಲ್ಲಿ ದರ್ಶನ್ A2 ಆಗಿದ್ದಾರೆ. ಇಡೀ ಪ್ರಕರಣದಲ್ಲಿ ಈಗ ಜಾಮೀನು ನಮ್ದು ರದ್ದು ಮಾಡಬೇಡಿ ಅಂತ ಹೇಳಿರುವ ಪ್ರತಿವಾದಿ A2 ಆಗಿದ್ದಾರೆ ಅಂತ ಸರ್ಕಾರಿ ಪರ ವಕೀಲರು ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಮುಂದುವರೆದು ಕೊಲೆಗೆ ಏನು ಉದ್ದೇಶ ಇದನ್ನ ಸರ್ಕಾರಿ ಪರ ವಕೀಲರು ಕೇಳ್ತಾ ಇದ್ದಾರೆ. ಜಡ್ಜ್ ಕೊಲೆಗೆ ಏನು ಉದ್ದೇಶ ಆಗಿತ್ತು, ಮೋಟಿವ್ ಆಫ್ ದ ಕಿಲ್ಲಿಂಗ್. ಯಾವಾಗಲೂ ಅಷ್ಟೇ ಬೇಲ್ ಕ್ಯಾನ್ಸಲೇಷನು ಬೇಲ್ ಕಂಟಿನ್ಯೂಟಿ ಎರಡರಲ್ಲೂ ಇದು ತುಂಬ ಅಬ್ಸರ್ವ್ ಮಾಡುತ್ತೆ ಕೋರ್ಟು. ಅದನ್ನು ಕೇಳ್ತಾ ಇದ್ದಾರೆ ನೋಡಿ, ಕೊಲೆಗೆ ಏನು ಉದ್ದೇಶ ಅಂತ. ಆಗ ಸರ್ಕಾರಿ ಪರ ವಕೀಲರು ಹೇಳ್ತಾರೆ, ಕೊಲೆ ಆದಂತಹ ವ್ಯಕ್ತಿ ದರ್ಶನ್ ಅಭಿಮಾನಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಕೊಲೆ ಆದ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅಂತ ಹೇಳ್ತಾರೆ. ಆಗ ಕೊಲೆಗೆ ಉದ್ದೇಶ ಹಾಗಾದ್ರೆ ಏನು ಅಂತ ಕೇಳ್ತಾರೆ. ಅದಾದ ನಂತರ ಈ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ ವಿಚಾರಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಇದೆ. ಅದನ್ನ ಸರ್ಕಾರಿ ಪರ ವಕೀಲರು ಸಹಜವಾಗಿ ಕೋರ್ಟ್ ಗಮನಕ್ಕೆ ತರ್ತಾರೆ. ಕೊಲೆಯಾದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳುಹಿಸಿದ್ದ, ಈ ವಿಚಾರವನ್ನ ದರ್ಶನ್ಗೆ ಪವಿತ್ರ ಗೌಡ ಹೇಳ್ತಾರೆ. A1 A2ಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ. ಬಟ್ ಕೊಲೆಯಾದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಹೆಂಗೆ ಕನೆಕ್ಷನ್ ಬಿಲ್ಡ್ ಆಗಿದೆ ಏನೇನು ಅಂತ. A3 ಪವನ್ರನ್ನ ಬಳಸ್ಕೊಂಡು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರಲಾಗತ್ತೆ, ಇಲ್ಲೀಗಲ್ ಕಿಡ್ನಾಪಿಂಗ್ ಅಂತ ಮೆನ್ಷನ್ ಮಾಡ್ತಾರೆ ಸಹಜವಾಗಿ ಆರ್ಗ್ಯುಮೆಂಟಲ್ಲಿ. ಅದಾದ ಬಳಿಕ ಆ ಚಿತ್ರದುರ್ಗದಿಂದ ಕರ್ಕೊಂಡು ಬರಬೇಕಾದ್ರೆ ಏನೇನಾಯಿತು ಅಂತ ಕೂಡ ಹೇಳೋ ಸಾಧ್ಯತೆ ಇದೆ. ಮುಂದಕ್ಕೆ ಹೇಳ್ತೀವಿ ನಾವು ನಿಮಗೆ. ದರ್ಶನ್ಗೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಕುರಿತಂತೆ ಮೆಸೇಜ್ ಕುರಿತಂತೆ ತೋರಿಸಿ ವಿವರಿಸ್ತಾರೆ. ಆಮೇಲೆ ರೇಣುಕಾಸ್ವಾಮಿ ಮೇಲೆ A1 A2 ಇಬ್ರು ಹಲ್ಲೆ ಮಾಡಿದ್ದಾರೆ, ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಹಲ್ಲೆ ಮಾಡಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ವಾದದಲ್ಲಿ ಗಮನಕ್ಕೆ ತರ್ತಾ ಇದ್ದಾರೆ ಸರ್ಕಾರಿ ಪರ ವಕೀಲರು. ಕೊಲೆಯಾದ ರೇಣುಕಾಸ್ವಾಮಿ ಮೇಲೆ A1 A2 ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಹಲ್ಲೆ ಮಾಡಿದ್ದಾರೆ. ಇಬ್ರು ಕೂಡ ಹೊಡೆದ್ರು ಪಟ್ಟಣಗೆರೆ ಶೆಡ್ಗೆ ಹೋಗಿ. ಮಾರಣಾಂತಿಕವಾಗಿ ಅದೇ ಶೆಡ್ನಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆಯನ್ನ ಪ್ರಕರಣದ A1 ಮತ್ತು A2 ಇಬ್ರು ಮಾಡಿದ್ರು. ಇದನ್ನ ಯಾಕೆ ವಿವರಿಸ್ತಾರೆ ಅಂದ್ರೆ ಮೈಂಡ್ ಕ್ರಿಯಾಲಿಟಿ ಅಂತ ಅಂತಾರೆ ಇದನ್ನ ಕ್ರೈಮ್ ಭಾಷೆಯಲ್ಲಿ. ಅದನ್ನು ಹೇಳೋ ಪ್ರಯತ್ನ, ಬೇಸಿಕ್ಲಿ ಇವರೇನು ಅನ್ಇಂಟೆನ್ಷನಲ್ ಆಗಿ ಮಾಡಿದ್ದಲ್ಲ ಅನ್ನೋದನ್ನ ಹೇಳೋ ಪ್ರಯತ್ನವನ್ನ ಸರ್ಕಾರಿ ಪರ ವಕೀಲರು ಮಾಡ್ತಾ ಇದ್ದಾರೆ. ಮಾರಣಾಂತಿಕವಾಗಿ ಶೆಡ್ನಲ್ಲಿ ಹಲ್ಲೆ ಆಗುತ್ತೆ ರೇಣುಕಾಸ್ವಾಮಿ ಮೇಲೆ. ಇವರಿಬ್ರು ಮಾಡಿದ್ದಾರೆ, ಸಾಕ್ಷಿ ಇಂತಿಂಥದ್ದಿದೆ ನೋಡಿ. ಈ ಟೈಮಿಗೆ ಎಂಟ್ರಿ ಆದ್ರು, ಈ ಟೈಮಲ್ಲಿ ಇವರಿಬ್ರು ಮಾತುಕತೆಯನ್ನು ನಡೆಸ್ತಾ ಇದ್ರು, ಮೊಬೈಲ್ CDR ಲೊಕೇಶನ್ ಹಿಂಗೆ ಹೇಳ್ತಾ ಇದೆ, ಈ ಥರ ಸುಮಾರು ವಿಚಾರಗಳನ್ನು ಹೇಳ್ತಾರೆ. ಮಾರಣಾಂತಿಕವಾಗಿ ಶೆಡ್ನಲ್ಲಿ ಹಲ್ಲೆ ಮಾಡಿದ್ರು, ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ದಾರೆ ಅಂತ ಸರ್ಕಾರಿ ಪರ ವಕೀಲರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಹಾಗೂ A1 ಪವಿತ್ರ ಗೌಡ A2 ದರ್ಶನ್ ಕುರಿತಂತೆ ಮಾಹಿತಿ ಕೊಡಬೇಕಾದ್ರೆ ಇವರಿಬ್ರು ಹೊಡೆದಿದ್ರು, ಬ್ರೂಟಲ್ ಆಗಿ ಹೊಡೆದಿದ್ರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಸರ್ಕಾರಿ ಪರ ವಕೀಲರು. ಕೋರ್ಟ್ ಇದನ್ನು ಅಬ್ಸರ್ವ್ ಮಾಡ್ತಾ ಇದೆ, ಕೇಳಿಸ್ಕೊಳ್ತಾ ಇದೆ. ಪ್ರಶ್ನೆಗಳಿದ್ರೆ ಅಲ್ಲಿ ಪ್ರಶ್ನೆಗಳನ್ನು ಕೂಡ ಮಾಡಲಾಗುತ್ತೆ. ಇದಕ್ಕೆ ಸಾಂದರ್ಭಿಕ ಸಾಕ್ಷಿಗಳು ಕೂಡ ಇದೆ ಅಂತ ಹೇಳಿದ್ದಾರೆ. ನೋಡಿ ಬಂತು, ಮೆಡಿಕಲ್ ಗ್ರೌಂಡ್ಸ್ ಮೇಲೆ ದರ್ಶನ್ ಜಾಮೀನು ಪಡೆದಿದ್ದಾರೆ. ಫಸ್ಟ್ ಬೇಲ್ ಆಗಿದೆ 131 ದಿನ ಆದಮೇಲೆ ಮೆಡಿಕಲ್ ಗ್ರೌಂಡ್ಸ್ ಅಂತ. ಈಗ ನೋಡಿದ್ರೆ ವಿದೇಶದಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ಇದ್ದಾರೆ. ಇದು ಸರ್ಕಾರಿ ಪರ ವಕೀಲರು ನಿರೀಕ್ಷೆ ಮಾಡಿದಂತೆ ರೇಸ್ ಮಾಡ್ತಾ ಇರುವ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಹೇಳಿದ್ದು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ, ಯಾರೋ ವೈದ್ಯರು ಕೂಡ ಹೇಳಿದ್ರು ಅದನ್ನ ಮಾಡಿಸ್ಲಿಲ್ಲ ಅಂದರೆ ಲಕ್ವ ಹೊಡೆಯುತ್ತೆ ಹಂಗೆ ಹೆಂಗೆ ಅಂತ. ಈಗ ನೋಡಿ ಕಟ್ ಶಾಟ್ 6 ತಿಂಗಳಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಮೆಡಿಕಲ್ ಗ್ರೌಂಡ್ ಮೇಲೆ ದರ್ಶನ್
ಜಾಮೀನು ಪಡೆದು ಮಾಡ್ತಾ ಇರುವ ಕೆಲಸಗಳು ಇಂತಿಂಥದ್ದು. ಬೇಲ್ ಕೊಟ್ಟ ಸಕಾರಣವನ್ನ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅನ್ನೋದು ಸರ್ಕಾರಿ ಪರ ವಕೀಲರು ಹೇಳ್ತಾ ಇರುವ ಮಾತು. ಬೇಲ್ ತಗೊಂಡಿದ್ದೇ ಯಾವುದೋ ರೀಸನ್ಗೆ ಅದನ್ನು ಉಪಯೋಗಿಸ್ಕೊಳ್ತಾ ಇರೋದು ಹಿಂಗಿಂಗೆ ಸರ್ಜರಿ ಆಗಿಲ್ಲ ಇಲ್ಲಿ ತನಕ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಪವಿತ್ರ ಮತ್ತು ದರ್ಶನ್ ಸಂಬಂಧಕ್ಕೆ ಕುರಿತಂತೆ ಕೂಡ ಮಾಹಿತಿಯನ್ನು ಕೊಡೋ ಕೆಲಸವನ್ನ ಸರ್ಕಾರಿ ಪರ ವಕೀಲರು ಮಾಡ್ತಿದ್ದಾರೆ. ಇದನ್ನು ಪ್ರೂವ್ ಮಾಡಬೇಕಾಗತ್ತೆ. ಹೌದಾ, ಲಿವಿಂಗ್ ಟುಗೆದರ್ನಲ್ಲಿ ಇದ್ರ ಅಂತ ಕೇಳಿದಾಗ ಒಂದಷ್ಟು ಅದಕ್ಕೆ ಪ್ರೂವ್ ಮಾಡಬೇಕಾದಂತಹ ಸಾಕ್ಷ್ಯಗಳಿರುತ್ತೆ. ಅದನ್ನು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿರ್ತಾರೆ. ಅದರ ಜೊತೆಗೆ ಓರಲ್ ಆರ್ಗ್ಯುಮೆಂಟ್ ಹೆಂಗೆ ಸಾಕ್ತಿದೆ, ಏನೆಲ್ಲ ಪಾಯಿಂಟ್ಸನ್ನು ರೇಸ್ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಆಮೇಲೆ ಈಗ ನೋಡಿ, ಜಡ್ಜ್ ಕೇಳ್ತಾ ಇದ್ದಾರೆ, ಒಬ್ಬೊಬ್ಬ ಆರೋಪಿಗಳ ಪಾತ್ರ ಏನು? ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಒಬ್ಬೊಬ್ಬ ಆರೋಪಿಗಳ ಪಾತ್ರ A1 A2 ಟೋಟಲ್ ಆಗಿ 7 ಜನ ಆರೋಪಿಗಳು. ನನಗೆ ವಿವರ ಕೊಡಿ ಅಂತ ಜಡ್ಜ್ ಕೇಳಿದ್ದಾರೆ. ಪವಿತ್ರ ಗೌಡನ್ ಪಾತ್ರ ಕೊಲೆನಲ್ಲಿ ಏನು, ದರ್ಶನ್ ಪಾತ್ರ ಏನು, ಪ್ರದೋಷ್ ಪಾತ್ರ ಹೆಂಗೆ, ಅನುಕುಮಾರ್ ಪಾತ್ರ ಏನು, ಪವನ್ ಪಾತ್ರ ಏನು, ಈ ಥರ ಒಟ್ಟು 7 ಜನ ಆರೋಪಿಗಳದ್ದು ಪಾತ್ರ, ಕೊಲೆಯ ನಂತರ, ಕೊಲೆಗೂ ಮುಂಚೆ ಏನೇನು ಅನ್ನೋದ್ರ ವಿವರ ಕೊಡಿ ಅಂತ ಸರ್ಕಾರಿ ಪರ ವಕೀಲರನ್ನ ಕೇಳ್ತಾ ಇದ್ದಾರೆ ಜಡ್ಜ್. ಆಮೇಲೆ ಇದೆಲ್ಲ ನೋಡಿದಾಗ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರಂತೆ ಜಡ್ಜು. ಒಂದೊಂದೇ ಅವ್ರಿಗೆ ಸೈಟೇಷನ್ಸ್ ಸಿಗ್ತಾ ಇರುತ್ತಲ್ವಾ, ಇಂತಿಂಥ ಆರೋಪಿ ಕೊಲೆಗೆ ಮುಂಚೆ ಹಿಂಗೆ ಮಾಡ್ದ, ಕೊಲೆ ಆದಮೇಲೆ ಎಲ್ಲ ವಿವರಗಳು ಇರುತ್ತೆ ಅದರಲ್ಲಿ. ಅದನ್ನು ಓದ್ತಾ ಸುಪ್ರೀಂ ಕೋರ್ಟ್ನ ಜಡ್ಜು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.